ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮತ್ತೊಂದು ವ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡಿ, ಬೆಳಿಗ್ಗೆನೇ ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಇರಲಿಲ್ಲ ಇವತ್ತು. ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮನೆ ಫ್ರೆಂಡ್ ಕೆಲಸ ಇಲ್ಲ ಅಂದರೆ ಏನಾದರೂ ಒಂದು ಈ ಥರ ಕೆಲಸಗಳು ಹುಡುಕ್ತಾ ಇರ್ತಾರೆ. ಹಾಗೆ ಅದಕ್ಕೋಸ್ಕರ ಇಲ್ಲಿ ದೊಡ್ಡ ಹಲಸಿನ ಹಣ್ಣು ಅಂತೀವಿ, ಅಂದರೆ ಹಲಸಿನ ಹಣ್ಣು, ಅದನ್ನು ನಮ್ಮ ಕಡೆ ದೊಡ್ಡ ಹಲಸಿನ ಹಣ್ಣು ಅಂತ ಕರಿತೀವಿ. ಸೊ ಆ ಹಣ್ಣಿಗೆ ಅಂತಂದು ಹೇಳ್ಬಿಟ್ಟು ಫ್ರೆಂಡ್ ಅವ್ರ ತೋಟಕ್ಕೆ ಬಂದಿರೋದು ಇಲ್ಲಿಗೆ. ಸೊ ಹುಡುಕ್ತಾ ಇದ್ದಾರೆ. ದೊಡ್ಡ ಮರ ಅದು, ಹತ್ತಬೇಕಲ್ಲ, ಅದಕ್ಕೆ ಏನೇನೋ ಐಡಿಯಾಗಳು ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರಿಗೆ ಈ ಥರ ಮರಗಳು ಹತ್ತೋದು ಎಲ್ಲ ಬರಲ್ಲ. ಆದ್ರೂ ಮಾತು ಮಾತ್ರ ನಿಜ. ನೀವು ನೋಡಿದ್ರೆ ಏನೋ ಇವ್ರಿಗೆಲ್ಲ ಗೊತ್ತೇನೋ, ಎಲ್ಲ ಬರುತ್ತೇನೋ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಸೊ ಈ ಥರ ಹಳ್ಳಿಯಲ್ಲಿ ಉಟ್ಬಿಟ್ಟು ಮರ ಹತ್ತೋದೇ ಬರಲ್ಲ ನಮ್ಮ ಮನೆಯವರಿಗೆ. ನೋಡಿರಿ, ನಮ್ಮ ಮನೆಯವ್ರ ಫ್ರೆಂಡ್ ಹತ್ತಿಸ್ತವ್ರೆ ಮರನ. ಇವ್ರು ಹತ್ತಿಬಿಟ್ಟು ಎಷ್ಟು ದೊಡ್ಡ ಮರ ನೋಡ್ರಿ, ಇದು ಕೆಳಗಡೆಯಿಂದ ನೋಡ್ತಾ ಇದ್ರೆ ಅಷ್ಟು ದೊಡ್ಡ ಮರ ಕಾಣಿಸ್ತಾ ಐತೆ. ಅಲ್ಲಿ ಮಧ್ಯ ನೋಡ್ರಿ, ಚಿಕ್ಕ ಚಿಕ್ಕ ಹಲಸಿನ ಹಣ್ಣು, ನಿಜ ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ. ಒಂದು 4 ಏನೋ ತಂದಿದ್ರು, ಚೆನ್ನಾಗಿತ್ತು. ಹಾಗಾಗಿ ಅದು ಸ್ವಲ್ಪ ಕವ್ರ್ ಕಟ್ಟಿಗೆ ಎಲ್ಲ ಅಡ್ಡ ಹಾಕ್ಕೊಂಡು ಹತ್ತಿದ್ರಂತೆ. ಸ್ವಲ್ಪ ಅಗಲ ಐತಲ್ಲ, ಅಂದರೆ ದಪ್ಪ ಐತೆ ಬುಡ, ಅಲ್ಲಿ ಹತ್ತಕ್ಕಾಗಲ್ವಲ್ಲ. ಹಂಗಾಗಿ ಏನೇನೋ ಒಂದು ಐಡಿಯಾ ಮಾಡ್ಕೊಂಡು ಎಲ್ಲ ಕಿತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೋಡಿರಿ, ಎಷ್ಟು ಮೇಲ್ಗಡೆಯಿಂದ ಆ ಥರ ಮರ ಹತ್ಬೇಕಂದ್ರೂ ಧೈರ್ಯ ಜಾಸ್ತಿ ಇರಬೇಕು. ನನಗೆ ಈ ಥರ ಅಂದರೆ ಹೆಣ್ಮಕ್ಳು ತುಂಬ ಜನ ಹತ್ತಾರೆ ನಮ್ಮೂರಲ್ಲಿ ಮರಗಳು. ನನಗೆ ಈ ಥರ ಅಭ್ಯಾಸಗಳಿಲ್ಲ. ಅದನ್ನು ಹತ್ತಿರೋರು ನೋಡಿದ್ರೆ ಒಂಥರ ಭಯ ಅನ್ನಿಸ್ತಾ ಇರ್ತೈತೆ. ಈಗ ತಗೊಂಡು ಮನೆ ಕಡೆ ಬರ್ತಾ ಇದ್ದಾರೆ. ಒಂದೇನೋ ಆ ಥರ ಏನೋ ತಿಂದಾಕೈತೆ, ಅದನ್ನು ಕ್ಲೀನಾಗಿ ಕಟ್ ಮಾಡಿ ಅದರೊಳಗೆ ಇನ್ನು ಬೇರೆ ಕಡೆ ಇರುತ್ತಲ್ಲ ಆ ಹಣ್ಣು ತಿನ್ನೋದು. ಈಗ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಇಬ್ಬರೂ ಬರ್ತಾ ಇದ್ದಾರೆ. ತಗೊಂಡು ಬಂದು ಈಗ ನಾವು ಕಟ್ ಮಾಡ್ಕೊಂಡು ತಿನ್ನೋದು. ಸೊ ಹಿಂಗೆ ಹಳ್ಳಿಲಿದ್ದರೆ ಏನಾದರೂ ಒಂದು ಈ ಥರ ಸಿಕ್ಕುತ್ತೆ. ತೋಟದ ಹತ್ರ ಹೋದರೆ, ಇಲ್ಲ ಬೆಟ್ಟಕ್ಕೆ ಹೋದರೆ, ಸೀತಾಫಲ ಟೈಮಲ್ಲಂತೂ ಬೆಟ್ಟಕ್ಕೆ ಹೋದರೆ ಅಂತೂ ಸೀತಾಫಲ ಹಣ್ಣುಗಳು, ಕಾಯಿಗಳು ಎಷ್ಟೊಂದು ಸಿಗ್ತಾವೆ. ನಮ್ಮ ಹಳ್ಳಿ ಕಡೆನೇ ಮೇಲು ಏನಾದರೂ ತಿನ್ನೋಕ್ಕೆ. ಸೊಪ್ಪು ಈ ಥರದವೆಲ್ಲ ಬೆಟ್ಟದಲ್ಲಿ ವೆರೈಟಿ ಸೊಪ್ಪುಗಳಿರ್ತವೆ. ಇವತ್ತು ಸೊಪ್ಪನ್ನು ಶೇರ್ ಮಾಡ್ಕೊತೀನಿ. ನಿಜ ಅದ್ರ ಹೆಸರು ಮಾತ್ರ ಗೊತ್ತಿಲ್ಲ. ನನ್ನ ಅಪ್ಪನ ಕೇಳೋಣ ಅಂದ್ಕೊಂಡೆ, ನಮ್ಮ ಅಪ್ಪ ಇಲ್ಲ. ಈಗ ಸದ್ಯಕ್ಕೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಅಪ್ಪ ಇರಲಿಲ್ಲ. ನೋಡಿಬಿಟ್ಟು ಬಂದು ಅದ್ರ ಹೆಸರು ಹೇಳೋಣ ಅಂತ ಹೇಳ್ಬಿಟ್ಟು. ಅದು ಬೆಟ್ಟದಲ್ಲಿ ಸಿಗೋದು, ಹಾಗಾಗಿ ಆ ಸೊಪ್ಪು ಹೆಸರು ಗೊತ್ತಿಲ್ಲ. ನಾನು ನೆಕ್ಸ್ಟು ಬೇಕಾದರೆ ಹೇಳ್ತೀನಿ ತಿಳ್ಕೊಂಡು ಅದ್ರ ಹೆಸರು ಏನು ಅಂತಂದೇಳ್ಬಿಟ್ಟು. ಈಗ ಬಂದಿದ್ದರು, ಅದು ಬಂದುಬಿಟ್ಟು ತಗೊಂಡು ಬಂದ್ರಲ್ಲ ಹಣ್ಣು. ನಾನು ಒಂದು ಸ್ಟಾರ್ಟಿಂಗಲ್ಲಿ ತಿಂದೆ ಅವ್ರು ಕಟ್ ಮಾಡಿದಾಗ. ಎಷ್ಟು ಟೇಸ್ಟಿಯಾಗಿತ್ತಂದರೆ, ಈಗ ಇದನ್ನೆಲ್ಲ ಡಿವೈಡ್ ಮಾಡಬೇಕಲ್ಲ, ಹಲಸಿನ ತೊಳೆಗಳೆಲ್ಲ ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಕಿತ್ತು. ಇದಕ್ಕೆ ಹರಳೆಣ್ಣೆ ಹಚ್ಕೊಂಡು ನಾವು ಕಟ್ ಮಾಡಿದ್ರೆ ಅದು ಕೈಗೇನು ಅಂಟಲ್ಲ. ಅದಕ್ಕೋಸ್ಕರ ನಾನು ಹರಳೆಣ್ಣೆ ತಗೊಂಡು ಎಲ್ಲ ಕೈಗೆ ಮತ್ತು ಆ ಮಚ್ಚಿಗೆ ಎಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟು ಈಗ ತೆಗೆದು ಹಾಕ್ತಾಯಿದ್ದೀನಿ. ಹರಳೆಣ್ಣೆ ಹೊಟ್ಟೆಗೆ ಸೇವಿಸೋದ್ರಿಂದ ಒಳ್ಳೆಯ ಉಪಯೋಗ ಇರುತ್ತೆ. ಮತ್ತು ನಾವು ಕೈಗೆ ಹಚ್ಚಿರ್ತೀವಲ್ಲ, ಮತ್ತು ಅದು ಹಣ್ಣು ಮುಟ್ಟಿರ್ತೀವಿ, ತಿಂದರೆ ಏನಾದರೂ ಆಗುತ್ತೇನೋ ಅಂತ ಅಂದ್ಕೋಬೋದು. ಸೊ ಅದೇನಿಲ್ಲ. ಚಿಕ್ಕ ಮಕ್ಕಳಿಗೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಹೊಟ್ಟೆಗೆ ಸೇವಿಸ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ಒಂದು ಅರ್ಧ ಸ್ಪೂನು ಹರಳೆಣ್ಣೆ, ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ, ಮತ್ತು ಹೊಟ್ಟೆ ಎಲ್ಲ ಸಾಫ್ಟಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಅದನ್ನು ಹೊಟ್ಟೆಗೆ ಕೊಡ್ತಾರೆ. ಹಂಗಾಗಿ ಇದರಿಂದ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನಮ್ಮ ಫ್ರೆಂಡ್ ಅಂದರೆ ನಮ್ಮ ಮನೆ ಫ್ರೆಂಡ್ ಅಣ್ಣನೂ ನಾವು ಕೂತ್ಕೊಂಡು ಈ ಥರ ಮಾತಾಡ್ತಾ ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡಿ. ಈಗ ನಮ್ಮ ಮನೆಯವರು ಆ ಕಡೆ ಎಲ್ಲ ವೀಡಿಯೋ ಮಾಡ್ತಾರೆ. ಇವರೇನೆ ನಮ್ಮ ಮನೆಯವರು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಥರ ಏನಾದರೂ ಕೆಲಸಗಳು ಮಾಡಬೇಕಾದ್ರೆ ಒಬ್ಬರು ಸಪೋರ್ಟ್ ಇಲ್ಲ ಅಂದರೆ ಟ್ರೈಪಾಡಲ್ಲಿ ಒಂದೇ ಹತ್ರ ಇಟ್ಬಿಟ್ಟು ನಾವು ವೀಡಿಯೋ ಮಾಡ್ಕೋಬೇಕು. ಒಬ್ಬರು ಸಪೋರ್ಟ್ ಇದ್ದರೆ ನೋಡಿರಿ, ಈ ಥರ ಆರಾಮಾಗಿ ಆ ಕಡೆ ಸ್ವಲ್ಪ ಹೊತ್ತು ಈ ಕಡೆ ಸ್ವಲ್ಪ ಹೊತ್ತು ಆ ಥರ ತೋರಿಸ್ತಾ ವೀಡಿಯೋ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಟ್ರೈಪಾಡ್ ಇಟ್ಟರೆ. ನಾನು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಒಂದೇ ಆ್ಯಂಗಲಲ್ಲಿ ನೋಡ್ತಾ ಇರಬೇಕಾಗುತ್ತೆ ಅಷ್ಟೇ ವೀಡಿಯೋ. ಈಗ ನಮ್ಮ ಮನೆ ಫ್ರೆಂಡಿಗೆ ಕೊಟ್ಟಿದ್ದೀವಿ ನೋಡಿರಿ, ಆ ಅಣ್ಣನಿಗೆ. ಈಗ ಅಣ್ಣ ಮಾಡಿಕೊಡ್ತೈತೆ ವೀಡಿಯೋ. ಸ್ವಲ್ಪ ಅಂದರೆ ನಡುಗಿಸುತ್ತೆ, ಅದು ವೈಬ್ರೇಟ್ ಮಾಡುತ್ತೆ ಹಿಂಗೆ ಮೊಬೈಲು. ಹಂಗಾಗಿ ನಾನು ಹಂಗೆ ಅಭ್ಯಾಸ ಆಗುತ್ತೆ. ಮತ್ತು ಎಲ್ಲಾದರೂ ಹೋದಾಗ ಜೊತೆಗೆ ಹೋಗ್ತಾ ಇರ್ತೀವಿ ಎಲ್ರೂ. ಹಂಗೆ ಆ ಅಣ್ಣನಿಗೂ ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರೆ ಆಮೇಲೆ ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾರೆ. ಯಾವಾಗಲಾದರೂ ಯಾರೂ ಹೆಲ್ಪ್ ಇಲ್ದಾಗ ಅಂತಂದು ಹೇಳ್ಬಿಟ್ಟು ಆ ಅಣ್ಣನಿಗೂ ಅದೇ ಥರ ಯಾವಾಗಲಾದರೂ ಹೇಳ್ಕೊಡ್ತಾ ಇರ್ತೀವಿ. ಸೊ ನೋಡಿ, ಇದೇ ಸೊಪ್ಪು, ಇದರಿಂದ ನಾವು ಕುಪ್ಸೊಪ್ಪು ಮಾಡ್ತೀವಿ. ಇದರಲ್ಲಿ ಅದೇ ಸಾಂಬಾರೇ ತುಂಬ ಚೆನ್ನಾಗಿರೋದು. ನೋಡಿ, ಅದು ಎಲೆ ಎಲ್ಲ ಯಾವ ಥರ ಇದೆ. ಇದು ಬೆಟ್ಟದಲ್ಲಿ ಮಾತ್ರ ಸಿಗೋದು, ಇನ್ನು ಬೇರೆ ಕಡೆ ಎಲ್ಲೂ ಸಿಗಲ್ಲ. ನನ್ನ ತಮ್ಮ ಹೋಗಿದ್ದ ಬೆಟ್ಟದಲ್ಲಿ. ಇದೂ ಸ್ವಲ್ಪ ಇದು ಮಾಗಡಿ ಸೊಪ್ಪು ಅಂತೀವಿ, ಅದನ್ನು ತೊಗೊಂಡು ಬರೋಕ್ಕೆ ಹೋಗಿದ್ದ. ಹಾಗಾಗಿ ನಾನು ಅದು ಮಾಗಡಿ ಸೊಪ್ಪು ನಮ್ಮ ಮನೆಯವರು ಫ್ರೆಂಡ್ ಅವ್ರಿಗೆ ಕೊಟ್ವಿ, ಸ್ಕೂಲ್ ಟೀಚರ್ಗೆ. ಇದನ್ನು ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಅದು ಬಸ್ಸಾಂಬಾರು ಥರ ಮಾಡಬೇಕು ಅದನ್ನು. ನಾವು ಇದನ್ನು ಕುಪ್ಸೊಪ್ಪು ಥರ, ಅಂದರೆ ಪಪ್ಪು ಥರ ಮಾಡ್ಬೋದು. ಅಂದರೆ ಮಸ್ಸೊಪ್ಪು ಮಾಡ್ತಾರಲ್ಲ, ಸೇಮ್ ಅದೇ ಥರನೇ ಮಾಡ್ಬೋದು. ಇದಕ್ಕೆ ಕಡಲೆ ಬೀಜದ ಪುಡಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅಷ್ಟೇ. ಈರುಳ್ಳಿ ಹಾಕಿದ್ರೆ ಸಾಕು, ಇನ್ನೇನು ಹಾಕೋ ಅವಶ್ಯಕತೆ ಇರೋಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದಕ್ಕೆ ನಾನು ಆ ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು, ಯಾಕಂದರೆ ನಮ್ಮ ಏರಿಯಾದಲ್ಲೆಲ್ಲ ಹೇಳಿದ್ರು ಇದರಿಂದ ಕುಪ್ಸೊಪ್ಪು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಮಾಡು, ನಾವು ಈ ಸೊಪ್ಪಿಗೆ ಹೋಗ್ತಾಯಿದ್ವಿ ಬೆಟ್ಟಕ್ಕೆ ಅವಾಗ ಅಂತಂದು ಹೇಳಿದ್ರು. ಅದಕ್ಕೋಸ್ಕರ ನಾನು ಕ್ಲೀನಾಗಿ, ಅಂದರೆ ಮಣ್ಣೆಲ್ಲ ಜಾಸ್ತಿ ಇತ್ತು, ಅದಕ್ಕೆ ಫಸ್ಟ್ ಎಲ್ಲ ಕ್ಲೀನಾಗಿ ಸೋದಿಸ್ಕೊಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಎತ್ತಿಡ್ತಾಯಿದ್ದೀನಿ ಸೋದಿಸ್ಕೊಂಡು. ಅದಾಗೋ ಅಷ್ಟರಲ್ಲಿ ಮತ್ತೆ ತುಮಕೂರಿಂದ ಒಂದಿಬ್ಬರು ಹುಡುಗರು ಬಂದರು.
ಇವರು ನಮ್ಮೂರಿನ ಪಕ್ಕದವರೇ, ಆದರೆ ತುಮಕೂರಲ್ಲಿ ಓದ್ತಾ ಇದ್ದಾರಂತೆ. ಸೊ 6 ತಿಂಗಳಿಂದನೇ ನನ್ನ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದರೆ ನನಗೆ ಇನ್ಸ್ಟಾದಲ್ಲಿ 40K ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಹಾಗಾಗಿ ಅಲ್ಲಿಂದ ಕೇಕ್ ತಗೊಂಡು ನನ್ನ ಮೀಟ್ ಮಾಡಿ ಮಾತಾಡಿಸಿ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. 40K ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್, ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂತಂದು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅದ್ರ ಮೇಲೆ ಬಂದಿದ್ರು ನೇಮು. ತುಂಬ ಖುಷಿ ಅನ್ನಿಸ್ತು. ನಾನೇನೋ ಯಾರ್ದೋ ಬರ್ಡೇ ಏನೋ ಅದಕ್ಕೆ ಕೇಕ್ ತಗೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡೆ, ತಗೊಂಡು ಹೋಗೋದಕ್ಕೆ ಅಂತ. ಆಮೇಲೆ ಅಕ್ಕ ನಿಮಗೇನೆ ಅಂತಂದು ಹೇಳಿದ್ರು. ನನಗೆ ಒಂಥರ ಶಾಕ್ ಆಯಿತು. ಸೊ ನನಗೋಸ್ಕರ ತಂದಿದ್ದಾರಲ್ಲ ಪಾಪ ಅಲ್ಲಿಂದ ಬಂದು ಹೋದ ಹುಡುಗರು ಅಂತ ಅನ್ನಿಸ್ತು. ಅದಕ್ಕೆ ನಾನು ಕೂಲ್ ಡ್ರಿಂಕ್ಸ್ ಎಲ್ಲ ತರಿಸ್ಕೊಟ್ಟೆ, ಕುಡಿದ್ರು. ಪಾಪ ಚೆನ್ನಾಗೇ ಮಾತಾಡಿದ್ವಿ. ಮಾತಾಡಿದ್ದಾದಮೇಲೆ ಒಂದು ಸ್ವಲ್ಪ ಈ ಹುಡುಗ ರೀಲ್ಸ್ ಮಾಡ್ತಾ ಇರ್ತಾನೆ. ಸೊ ಹಂಗಾಗಿ ನನ್ನ ರೀಲ್ಸ್ ಮಾಡೋಣ, ಡ್ಯಾನ್ಸ್ ಮಾಡೋಣ ಅಂತಂದು ಫಸ್ಟ್ ಕೇಳ್ದೆ. ಅಯ್ಯೋ ಇಲ್ಲ, ನನ್ನ ಕೈಲಿ ಆಗಲ್ಲ ಡ್ಯಾನ್ಸ್ ಎಲ್ಲ ಅಂತಂದು ಹೇಳಿದೆ. ಸೊ ಅದಕ್ಕೆ ರೀಲ್ಸ್ ಆದರೂ ಮಾಡೋಣ, 2 ಡೈಲಾಗ್ ಹೇಳೋಣ ಅಕ್ಕ ಪ್ಲೀಸ್ ಅಕ್ಕ ಅಂತಂದು ಹೇಳ್ದೆ. ಇನ್ನು ಹೆಂಗೆ ಅದೂ ನನ್ನ ಕೈಲಿ ಆಗಲ್ಲ ನಿಜ. ಆ ಥರ ಮಾತಾಡ್ಬೇಕಾದ್ರೆ ನನಗೆ ಏನೋ ಒಪ್ಪಲ್ಲ ಮನಸ್ಸು. ನಂದೇನಿದ್ರು ಈ ಥರ ಮಿನಿ ಲಾಗ್ಸ್ ಈ ಥರ ಮಾಡ್ಕೊಂಡು ಹೋಗೋದು ಅಷ್ಟೇ ಇನ್ಸ್ಟಾದಲ್ಲಿ. ಅದಕ್ಕೋಸ್ಕರ ನಾನು ಆಗಲ್ಲ ಅಂತ ಅಂದರೆ, ಇಲ್ಲ ಟ್ರೈ ಮಾಡೋಣ ಬಾಕ ಅಂತಂದು ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ, ಟ್ರೈನಿಂಗ್ ಕೊಡ್ತಾಯಿದ್ದೆ ನನಗೆ. ಸೊ ಹುಡುಗ ಹೇಳ್ಕೊಟ್ಟಂಗೆ ನಾನು ಹೇಳ್ತಾಯಿದ್ದೆ. ಆದರೆ ನನಗೆ ಕೊನೆಯಲ್ಲಿ ಏನಾದರೂ ಒಂದು ಮಿಸ್ ಮಾಡ್ತಾಯಿದ್ದೆ. ಸೊ ಯಾರಿಗೇ ಆಗಿರ್ಬೋದು ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನೋದೊಂದು ಇದ್ರೇ ಏನಾದರೂ ಕಲಿಯೋಕ್ಕೆ ಸಾಧ್ಯ. ಸೊ ನಾನು ಆ ಥರ ಡೈಲಾಗ್ಸ್ ಹೇಳೋದು, ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ನನಗೇನೋ ಅಷ್ಟಾಗಿ ಇದಿಲ್ಲ. ಸೊ ನನಗಿರೋದೇ ಈ ಥರ ವ್ಲಾಗ್ಸ್ ಮಾಡೋದಷ್ಟೇ. ಸೊ ಆ ಹುಡುಗ ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ದೆ. ಕೊನೆಗೊಂದು ಓಕೆ ಆಯಿತು. ಅದನ್ನು ತಗೊಂಡು ಹುಡುಗನು ನನಗೆ ಮೆನ್ಷನ್ ಮಾಡಿದ್ದ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿದ್ದೀರಾ, ತುಂಬ ಥ್ಯಾಂಕ್ಸ್. ಇನ್ಸ್ಟಾದಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಯೂಟ್ಯೂಬಲ್ಲೂ ಅಷ್ಟೇ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ಸ್ ಕೊಡ್ತಾಯಿದ್ದೀರಾ. ಹಾಗೆ ಸಬ್ಸ್ಕ್ರೈಬರ್ಸು ತುಂಬ ಜನ ಬರ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸು ನಿಮ್ಮೆಲ್ರಿಗೂ. ಅದು ಹುಡುಗ ಜೊತೆ ಮಾತಾಡಿ ಮತ್ತು ಕೇಕೆಲ್ಲ ಕಟ್ ಮಾಡಿ ಅಲ್ಲಿ ಏರಿಯಾದಲ್ಲಿ ಆಟ ಆಡ್ತಾಯಿದ್ರು ಹುಡುಗರಿಗೆಲ್ಲ ಕರೆದು ಅದೆಲ್ಲ ಕೊಟ್ಬಿಟ್ಟು ಮತ್ತೆ ಹುಡುಗರು ಹೋದರು. ಹೋದಾದಮೇಲೆ ಇಲ್ಲಿ ನಮ್ಮೂರಲ್ಲಿ ದೊಡ್ಡಮಾರಮ್ಮನ ಜಾತ್ರೆ ಮಾಡಬೇಕು ಫೆಬ್ರವರಿ ಮಾರ್ಚ್ ಮಂತಲ್ಲಿ ಅಂತ ಹೇಳ್ಬಿಟ್ಟು ಆಗಲೇ ಅಮೌಂಟ್ ಎಲ್ಲ ಸ್ವಲ್ಪ ಜನದ ಹತ್ರ ಆಗಲೇ ಎಲ್ಲ ರಿಕವರಿ ಮಾಡವ್ರೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಕಲ್ಲುಗಳು ಬಂದಿದ್ದಾವೆ ದೇವಸ್ಥಾನಕ್ಕೆ ಅಂತ, ಗರ್ಭಗುಡಿಗೆ ಸುತ್ತು ನಿಲ್ಲಿಸು ಈ ಥರ ಕಟ್ತಾರಲ್ಲ. ಸೊ ಆ ಥರ ಕಲ್ಲುಗಳು ತುಂಬ ವೆಯ್ಟ್ ಇದ್ದಾವೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಇಲ್ಲಿ ಬಂದಿದ್ದರು ನೋಡೋಣ ಅಂತ ಹೇಳ್ಬಿಟ್ಟು. ಕಲ್ಲುಗಳು ಬಂದಿದ್ದಾವಂತೆ ಬಾ ದೇವಸ್ಥಾನದವು ನೋಡ್ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದರು. ಸೊ ಹಿಂಗೆ ಊರಲ್ಲಿ ಏನಾದರೂ ಒಂದು ಆದರೆ, ಏನಾದರೂ ಒಂದು ಕೆಲಸಗಳಿದ್ದರೆ ನಮ್ಮ ಮನೆಯವ್ರ ಫ್ರೆಂಡ್ ಅಂತೂ ಪಕ್ಕ ಬಂದಿರ್ತಾರೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋದಕ್ಕೆ. ಸೊ ನೋಡಿ ಆ ಥರ ಇಳಿಸ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಫೆಬ್ರವರಿ ಇಲ್ಲ ಮಾರ್ಚ್ ಮಂತಲ್ಲಿ ತುಂಬ ದೊಡ್ಡ ಜಾತ್ರೆ ಮಾಡ್ತಾರೆ ನಮ್ಮೂರಲ್ಲೂ. ಅದೆಷ್ಟೋ ವರ್ಷದಿಂದ ಮಾಡಿದ್ರಂತೆ, ಸುಮಾರು ವರ್ಷಗಳು ಗೊತ್ತಿಲ್ಲ ನನಗೆ. ಭಾಳ ವರ್ಷದಿಂದ ನಮ್ಮಪ್ಪ ಅವರೇ ಹುಟ್ಟಿರ್ಲಿಲ್ಲಂತೆ ಆಗ ಮಾಡಿದ್ರಂತೆ ಈ ಜಾತ್ರೆನ. ಸೊ ಅದಕ್ಕೆ ಈಗ ಮಾಡ್ತಾವ್ರೆ. ತುಂಬ ಗ್ರ್ಯಾಂಡಾಗೇ ಇರುತ್ತೆ, ಎಲ್ಲ ನಾನ್ ವೆಜ್ ಹಬ್ಬ ಇದು. ನೋಡೋಣ ಆ ಹಬ್ಬಗಳ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ತಪ್ಪದೆ ಶೇರ್ ಮಾಡ್ಕೊತೀನಿ. ಆದರೆ ತುಂಬ ಕೆಲಸಗಳು ಇರ್ತವೆ ಅವಾಗ, ಎಲ್ಲರ ಮನೆಯಲ್ಲೂ ತುಂಬ ರಿಸ್ಕು ಕೆಲಸಗಳು. ಅದಕ್ಕಾಗಿ ಈಗಿಂದನೇ ಎಲ್ಲ ರೆಡಿ ಮಾಡ್ಕೊತಾವ್ರೆ ಒಂದೊಂದಾಗಿ. ಈಗ ಕಲ್ಲುಗಳೆಲ್ಲ ಇಳಿಸ್ತಾವ್ರೆ. ದೇವಸ್ಥಾನ ಆಗಿದ ತಕ್ಷಣ ಇನ್ನು ಜಾತ್ರೆ ನಿಲ್ಲಿಸಲ್ಲ. ಆ ದೇವಸ್ಥಾನಕ್ಕೋಸ್ಕರ ಈ ಥರ ವೆಯ್ಟ್ ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಈ ವರ್ಷವೇ ಮುಗ್ದೋಗಿರೋದು ಜಾತ್ರೆ. ಅದಕ್ಕೋಸ್ಕರ ಇದು ದೇವಸ್ಥಾನ ಆಗಲಿ ಫಸ್ಟು, ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾ ಮಾಡಿಬಿಟ್ಟು ಈಗ ಕಲ್ಲುಗಳೆಲ್ಲ ಬರ್ತಾ ಇದ್ದಾವೆ. ಬಂದಾದಮೇಲೆ ಇನ್ನು ದೇವಸ್ಥಾನ ಕಟ್ಟೋದೆಲ್ಲ ರೆಡಿ ಮಾಡ್ತಾರೆ. ಇನ್ನು ಶುರು ಮಾಡಿಬಿಟ್ಟು ಫೆಬ್ರವರಿಯಲ್ಲಿ ನಮ್ಮೂರಲ್ಲಿ ತಿಪ್ಪೇಸ್ವಾಮಿ ಜಾತ್ರೆ ಆಗುತ್ತೆ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತ ಹೆಸರಾಗಿರುವ ಆ ದೇವರ ಜಾತ್ರೆ ನಮ್ಮೂರಲ್ಲೂ ಆಗುತ್ತೆ. ಯಾಕಂದರೆ ಇದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅದು ತಿಪ್ಪೇಸ್ವಾಮಿ ದೇವಸ್ಥಾನನೇ. ನಮ್ಮೂರಲ್ಲೂ ನೆಲೆಸಿದ್ದಾರೆ ಆ ದೇವರು. ಹಾಗಾಗಿ ಆ ಜಾತ್ರೆ ಅಂದರೆ ಅದು ಇಲ್ಲಿ ಜಾತ್ರೆ ಮುಗಿದ ಮೇಲೆ, ಯಾಕಂದರೆ ನಾನ್ ವೆಜ್ ಹಬ್ಬ ಅಲ್ಲ ಅದು, ಜಾತ್ರೆ ಅಲ್ಲ ಅದು. ಸೊ ಹಂಗಾಗಿ ಆ ಹಬ್ಬ ಮುಗಿದ ಮೇಲೇ ನಾನ್ ವೆಜ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡಿದ್ದಾರೆ. ಅದಕ್ಕೆ ಈಗ ಫಸ್ಟು ಈ ದೇವಸ್ಥಾನಕ್ಕೆ ಕಲ್ಲುಗಳೆಲ್ಲ ನೋಡೋಣ ಅಂತೇಳಿ ಬಂದಿದ್ರಲ್ಲ, ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಹಂಗೇ. ಸೊ ನೋಡಿ ಅದು ಒಂದೊಂದು ಕಲ್ಲು ನಿಜ ಒಂದು ಸಾರಿ ಹಿಂಗೆ ಮಿಸಕ್ಸೋಕ್ಕೂ ಆಗಲ್ಲ, ಅಷ್ಟು ವೆಯ್ಟ್ ಇದ್ದಾವೆ. ಈಗ ಇದೆಲ್ಲ ನೋಡ್ಕೊಂಡು ಮತ್ತು ನನ್ನ ಅರವಿಂದ ಏನು ಮಾಡಿದ್ದ ಇವತ್ತು ನೇರ್ಲೆಹಣ್ಣು ತಂದು ಕೊಟ್ಟಿದ್ದಾನೆ. ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಎಷ್ಟು ಸ್ವೀಟಾಗಿದ್ವು ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಇಷ್ಟು ಕಲ್ಲುಗಳೆಲ್ಲ ನಿಲ್ಲಿಸಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಇದ್ವೇನೋ, ನಾವು ಇಷ್ಟರಲ್ಲೇ ನಮ್ಮ ಮನೆಯವ್ರು ಎಂಡ್ ಮಾಡಿದ್ದಾರೆ ವೀಡಿಯೋ. ಸೊ ಇದನ್ನ ನೋಡ್ಕೊಂಡು ಅವ್ರ ಮನೆ ಹತ್ರ ಬಂದಾದಮೇಲೆ ನಾನು ನೇರ್ಲೆಹಣ್ಣು ಹೇಳಿದ್ನಲ್ಲ ಅದನ್ನೆಲ್ಲ ತಗೊಂಡು ಮತ್ತು ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಸೇಮ್ ಇದೇ ಥರನೇ ಮಾಡ್ತಾಯಿದ್ದು. ಹಾಗಾಗಿ ನನಗೆ ಆ ಹಣ್ಣು ನೋಡಿದ ತಕ್ಷಣ ನಾವು ಚಿಕ್ಕ ಮಕ್ಕಳ ದಿನಗಳು ನೆನಪಾಯಿತು ನನಗೆ. ಸೊ ನಾವು ಸ್ಕೂಲ್ ಬಿಟ್ಟಿದ ತಕ್ಷಣ ನಮ್ಮೂರಿಂದ ಪಕ್ಕದೂರು ಕಾನಗನಟ್ಟಿ ಅಂತ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗ್ಬೋದು ಆ ಊರು. 2 ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊಂಡಿದ್ದೀನಿ, ಇಲ್ಲ 1.5 ಆಗ್ಬೋದೇನೋ, ಅಷ್ಟಾಗಿ ಐಡಿಯಾ ಇಲ್ಲ ನನಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಅಲ್ಲಿಗೆ ಹೋಗ್ಬಿಡ್ತಾಯಿದ್ವಿ. ಯಾಕಂದರೆ ಅಲ್ಲಿಂದ ನನ್ನ ಫ್ರೆಂಡ್ಸು ಸ್ಕೂಲಿಗೆ ಬರೋರು, ನನ್ನ ಜೊತೆ ಓದೋ ಅಂಥ ಹುಡುಗಿರು, ಅವರು ಕರ್ಕೊಂಡು ಹೋಗ್ಬಿಡೋರು. ಸಂಜೆ ಆಗಿತ್ತು ಸ್ಕೂಲ್ ಬಿಟ್ಟಿದ ತಕ್ಷಣ ಅವ್ರು ನಡ್ಕೊಂಡೇ ಹೋಗೋರು ಊರಿಗೆ. ಅವ್ರ ಜೊತೆ ನಾವು ಹೋಗ್ಬಿಟ್ಟು ಒಂದೊಂದು ಕವರಷ್ಟು ಹಾಯ್ಕೊಬಿಟ್ಟು ಈ ಹಣ್ಣೆಲ್ಲ ಉದುರಿರೋವು
ಮತ್ತು ರಿಟರ್ನ್ ನಾವು ನಡ್ಕೊಂಡು ಬರ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಆ ಥರ ತುಂಬ ಚೆನ್ನಾಗಿರೋದು. ಇದು ಹಣ್ಣು ನಮ್ಮ ಅರವಿಂದ್ ತೊಗೊಂಡು ಬಂದಿರೋದು ನೋಡಿರಿ. ಮರ ಹತ್ತಿ ಕಿತ್ಕೊಂಡು ಬಂದವನೇ. ಟೇಸ್ಟ್ ಮಾತ್ರ ದಪ್ಪನೇ ಇರಲಿ ನೀವು, ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗೆ. ಅದಕ್ಕೋಸ್ಕರ ಇನ್ನು ಹಂಗೆ ತಿಂದರೆ ಚೆನ್ನಾಗಿರಲ್ಲ, ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ತಿಂದರೆ ಇನ್ನೂ ಸ್ವಲ್ಪ ಟೇಸ್ಟ್ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ತೊಳಿತಾ ಇದ್ದೀನಿ. ಅರವಿಂದು ಮತ್ತು ನಿತಿನ್ ಎಲ್ಲ ಹೋಗಿದ್ರು. ಈಗ ಮಾನ್ವಿಕು ಮತ್ತು ಲಾಸ್ಯ ಇಬ್ಬರು ಕೂತಿದ್ದಾರೆ. ನಮ್ಮತ್ತೆ ಏನೋ ರೆಡಿ ಮಾಡ್ತಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡಿ ಆ ಕಡೆ ಚೇರ್ ಹಾಕ್ಕೊಂಡು ಈಗ ಆ ಚೇರ್ಗೆ ಜಗಳ ಇಬ್ಬರು, ನಂದು ಅಂತ. ಅದಕ್ಕೆ ಇನ್ನೊಂದು ಚೇರ್ ಇದ್ದರೆ ಒಳಗಡೆ ತಂದು ಕೊಟ್ಟೆ. ಈಗ ನೋಡಿರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ಉಪ್ಪು ಹಾಕ್ಕೊಬಿಟ್ಟು ತಿಂದರೆ ನಿಜ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಸ್ವೀಟ್ ಇರುತ್ತೆ, ತಿಂದ್ರೂ ಒಂಥರ ಏನೋ ಗಂಟ್ಲಲ್ಲಿ ಒಂಥರ ನೋವು ಬರುತ್ತೆ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಕೆಮ್ಮು ಅದೆಲ್ಲ ಆಗಿಬಿಡುತ್ತೆ ಜಾಸ್ತಿ ತಿಂದರೆ. ನಾನೊಂದು 5-6 ತಿಂದೆ, ತುಂಬ ಚೆನ್ನಾಗಿದ್ವು. ಅರವಿಂದ್ ಜಾಸ್ತಿ ತಿಂತಾನೆ, ಅವ್ನಿಗೆ ಏನೂ ಆಗೋಲ್ಲ. ಸೊ ಈಗ ಅದನ್ನೆಲ್ಲ ವಾಶ್ ಮಾಡಿದ್ದು ಆಯಿತು, ಉಪ್ಪು ಹಾಕಿ ಬೆರೆಸಿದ್ದು ಆಯಿತು. ಈಗ ತಿನ್ನೋದೇ ಕೆಲಸ. ನಾನು ಹಂಗೆ ಸ್ವಲ್ಪ ಇನ್ಸ್ಟಾಗೂ ಎಲ್ಲ ವೀಡಿಯೋ ಮಾಡ್ಕೋಬೇಕಿತ್ತಲ್ಲ. ಸೊ ನಮ್ಮ ಮನೆಯವರಿದ್ದರು, ಹಂಗಾಗಿ ಅವ್ರ ಜೊತೆನೇ ಎಲ್ಲ ವೀಡಿಯೋ ಎಲ್ಲ ಕವರ್ ಮಾಡಿಸ್ದೆ. ಸೊ ವೀಡಿಯೋ ಹಿಂದೆ ನಿಜ ತುಂಬ ಕಷ್ಟ ಇರುತ್ತೆ. ವ್ಲಾಗ್ಸ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದೂ ನಾವು ಕ್ಯಾಚಪ್ ಮಾಡಬೇಕು ವೀಡಿಯೋದಲ್ಲಿ, ಪ್ರತಿಯೊಂದು ಶೇರ್ ಮಾಡ್ಕೋಬೇಕು ಅಂದರೆ ವೆರೈಟಿ ಇರಬೇಕು ಅಂತಂದು ಕೇಳ್ತಾರೆ. ನೋಡೋರಿಗೆ ಒಂದೇ ಥರ ಇದ್ದರೆ ಅವ್ರಿಗೂ ಬೋರ್ ಹೊಡಿಯುತ್ತಲ್ಲ. ಸೊ ಹಂಗಾಗಿ ಅದ್ರ ಹಿಂದ್ಗಡೆ ಕಷ್ಟ ನಿಜ ತುಂಬ ಇರುತ್ತೆ. ಮತ್ತು ಈ ಥರ ನಾವು ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಅದನ್ನೆಲ್ಲ ಅಪ್ಲೋಡ್ ಮಾಡೋವರೆಗೂ ತುಂಬ ರಿಸ್ಕ್ ಇರುತ್ತೆ ಅದರ ಹಿಂದ್ಗಡೆ. ಮತ್ತು ಅದಕ್ಕೊಂದು ಸ್ಟೋರಿ ಥರ ನಾವು ರೆಡಿ ಮಾಡಬೇಕು. ಈ ಥರ ಲೈಫ್ ಸ್ಟೈಲ್ ಎಲ್ಲ ಹಂಚ್ಕೋಬೇಕು ಅಂದ್ರೂ ಸುಮ್ಮನೆ ಅಲ್ಲ. ಸೊ ನೋಡಿ ಈಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಈಗ ನಾನು ಒಂದು ಇನ್ಸ್ಟಾಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಆ ವೀಡಿಯೋನ. ಹಾಗೆ ಇದನ್ನೆಲ್ಲ ರೆಡಿ ಮಾಡಿ ನೇರಳೆಹಣ್ಣಿಂದು ಈಗ ತಿಂತಾಯಿದ್ದೀವಿ ಒಬ್ಬೊಬ್ಬರಾಗಿ. ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಈಗ ನಾನೊಂದು 2-3 ತಿಂದ್ಬಿಟ್ಟು ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಈ ಥರ ತಂದಿರೋದು ಈ ಥರ ಎಲ್ಲರೂ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಲಾಸ್ಯ ಇದ್ದಾಳಲ್ಲ, ಅವ್ರ ಮನೆಗೆ ಏನು ತಂದ್ರೂ ಏನು ಕೇಳಿದ್ರು ಇಲ್ಲ ಎಲ್ಲ ಮುಗ್ದೋಯ್ತು ಖಾಲಿ ಆಯಿತು ಅಂತಾಳೆ. ನಮ್ಮ ಮಾನ್ವಿಕ ಆ ಥರ ಅಲ್ಲ. ಸೊ ತಗೊಂಡು ಬಂದಿರೋದು ಏನೇ ಆಗಲಿ ನಮ್ಮ ಅತ್ತೆ ಕೊಡ್ರಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದುಬಿಡ್ತಾನೆ. ಅದಕ್ಕೋಸ್ಕರ ನನಗೆ ಅವ್ನು ತುಂಬ ಇಷ್ಟ ಆಗ್ತಾನೆ. ಅವಳು ಒಳ್ಳೆಯವಳೆ, ಆದರೆ ಏನಂದರೆ ಆ ಥರ ತಿನ್ನೋದು ಬನ್ನೋದು ಏನೂ ಕೊಡೋಲ್ಲ, ಆ ಥರ ಅವಳು ಬುದ್ಧಿ. ಸೊ ಅದೆಲ್ಲ ತಿಂದ್ಕೊಂಡು ನಾವು ಓಡಾಡ್ಕೊಂಡು ಮತ್ತು ಅಡುಗೆ ಕೆಲಸ ಎಲ್ಲ ಮಾಡಿದೆ. ನಾನು ಅಡುಗೆದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅಡುಗೆ ಮನೇಲಿ ಸ್ವಲ್ಪ ಕತ್ತಲೆ ನಮ್ಮ ಮನೆಯಲ್ಲಿ, ಕರೆಂಟು ಇರಲಿಲ್ಲ. ಹಂಗಾಗಿ ನಾನು ಇನ್ನು ವೀಡಿಯೋ ಡಲ್ಲಾಗಿರುತ್ತೆ, ನೋಡೋರಿಗೆ ಬೋರ್ ಹೊಡೆಯುತ್ತೆ ಅಂತಂದೇಳ್ಬಿಟ್ಟು ನಾನು ಇದು ಮಾಡ್ಕೊಂಡೆ. ಈಗ ಮಳೆ ಬಂತು ನೋಡಿ. ಮಳೆ ಬಂದಿದ ತಕ್ಷಣ ಒಂದು 4-4:15 5 ಗಂಟೆ ಆಗಿತ್ತು. ಭಾಳ ಮಳೆನೇ ಬಂತು. ಆ ಕಡೆ ನೀರೆಲ್ಲ ಹರಿತಾನೇ ಇತ್ತು, ಜೋರಾಗಿ ಹರಿದು ಹೋಗ್ತಾಯಿತ್ತು ನೀರೆಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕೆ ಏನೋ ಸಂಜೆ ಆಗಿದ ತಕ್ಷಣ ಸಾಕು ಮಳೆ ಸ್ಟಾರ್ಟ್ ಆಗ್ತಾಯಿದೆ ನಮ್ಮೂರಲ್ಲಿ. ಡೈಲಿ ಅಷ್ಟೇ, ಇನ್ನೂ ಕಡಿಮೆನೇ ಆಗಿಲ್ಲ ಮಳೆ ಬರೋದು. ಆವಾಗ ಮಳೆ ಇಲ್ಲ ಅಂದ್ಕೊತ ಇದ್ವಿ. ಈಗ ಡೈಲಿ ಒಂದಿನೂ ಗ್ಯಾಪ್ ಕೊಡೋಲ್ಲ, ಆ ಥರ ಮಳೆ ಬರ್ತಾನೆ ಐತೆ. ಮಳೆ ಬಂದರೆ ಮಾತ್ರ ನಮ್ಮ ಮನೆ ಪರಿಸ್ಥಿತಿ ಈ ಥರ ಇರುತ್ತೆ ನಿಜ. ಇಲ್ಲಿ ಸೀಟೆಲ್ಲ ಒಡೆದೋಗೈತೆ. ಆಗ ತೆಂಗಿನ ಮರಗಳು ಬೆಳೆಸಿದ್ವಲ್ಲ ನಾವು, ಅವು ತೆಂಗಿನಕಾಯಿಗಳು, ಬುರುಡೆಗಳು, ಮಟ್ಟೆಗಳು ಎಲ್ಲ ಬಿದ್ದುಬಿಟ್ಟು ಅದು ಸೀಟೆಲ್ಲ ಒಡೆದೋಗಿದ್ದಾವೆ. ಹಂಗಾಗಿ ಅಲ್ಲೆಲ್ಲ ಸೋರ್ತಾ ಇರುತ್ತೆ ನೀರು. ಅದು ಓಡಾಡೋಕ್ಕೆ ಮನೆಯೆಲ್ಲ ನೆಂದೋಗುತ್ತೆ ಮತ್ತೆ ಒಳಗಡೆ ಬಂದರೆ. ಹಂಗೇ ಇಲ್ಲಿ ಮಾಮನು ಸೊಸೆ ಮಳೆ ಬರ್ತಾಯಿದ್ರೆ ಅಲ್ಲಿ ಇವರು ಮೊಬೈಲ್ ನೋಡ್ತಾ ಅದು ಯಾವುದೋ ಶಿರಾ ಅದೇನೋ ಐತೆ, ನಾನು ಮರ್ತೀನಿ ಅದಷ್ಟು. ಶಿರಾ ಅದೇನೋ ಐತೆ, ಅದು ಸ್ಟೋರಿ ಚೆನ್ನಾಗಿರುತ್ತೆ, ಅದರಲ್ಲಿ ನೋಡ್ತಾ ಇರ್ತಾರೆ ಇವರಿಬ್ರು. ಸೊ ಲಾಸ್ಯನೂ ಅಷ್ಟೇ, ನಮ್ಮ ಮನೆಯವರು ಲಾಸ್ಯ ಜೊತೆ ಅವರು ನೋಡ್ತಾ ಇರ್ತಾರೆ. ಶಿರಾ ಜಾಣರ ಏನೋ ಅಂತ ಐತೆ ಕರೆಕ್ಟು. ಅವ್ರ ವೀಡಿಯೋಸು ಅದು ಬೊಂಬೆದೆಲ್ಲ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಹಂಗಾಗಿ ನಮ್ಮ ಮನೆಯವರು ನೋಡ್ತಾ ಇರ್ತಾರೆ ಅವಳ ಜೊತೆ ಕೂತ್ಕೊಂಡು. ಈಗ ನಮ್ಮ ಏರಿಯಾದಲ್ಲೇ ಒಂದು ಹುಡುಗಿದ ಬರ್ಡೇ ಇತ್ತು, ಹಂಗಾಗಿ ಅಲ್ಲಿಗೆ ಹೋಗಿದ್ದಾರೆ ಈಗ ನಮ್ಮ ಮನೆಯವರು. ನಮ್ಮ ಮನೆಯವ್ರನ್ನೇ ಕಳಿಸ್ಕೊಟ್ಟೆ, ನಾನೇನು ಹೋಗಲಿಲ್ಲ. ಹಂಗಾಗಿ ಈಗ ಆ ವಿಡಿಯೋನು ಸ್ವಲ್ಪ ಚಿತ್ರದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೇಳ್ರಿ ಎಲ್ಲ ಹ್ಯಾಪಿ ಬರ್ತ್ಡೇ ಸ್ವಪ್ನ ಅಂತ ಹೇಳ್ಬೇಕು. ಕಟ್ ಮಾಡ ಹೋಗಮ್ಮ ಜೊತೆಗೆ ನೆಟ್ರ ಕಟ್ ಮಾಡ್ತಾರೆ ಸ್ವಪ್ನ.
ನಿಮಿಷ ಬಂದೆ ಆಗ್ದಲ್ಲ ಕಂಚಾರ ಬರ್ರಿ ಇಸ್ಕೊ ಬರ್ರಮ್ಮೆ ಇಸ್ಕೊ ಹೋಗ್ರಿ ಮಿಕ್ಚರಲ್ಲಿ ಇಸ್ಕೋಗಿ ఎవడు అవసరమే నీకు ఏంట పిల్లలకి అంత ಇದೆ ಪೇರೆಂಟ್ಸ್ ಇದ್ದಂಗೆ